ಸುಮಾರು 1,20,000 ಜನ ಅರ್ಜಿ ಕೊಟ್ಟಿದ್ದಾರೆ ಇದಕ್ಕೆ. ಈಗಾಗಲೇ ನಾವು 60,000 ಅಪ್ರೂವ್ ಮಾಡಿದ್ದೀವಿ, ಕ್ಲಿಯರ್ ಆಗಿದೆ ಅಂತೇಳಿ ಅಪ್ರೂವ್ ಮಾಡಿದ್ದೀವಿ. ಇನ್ನು 45,000 ರಿಜೆಕ್ಟ್ ಆಗಿದೆ, 15,000 ಪ್ರೋಸೆಸ್ ಇದೆ. ಅದು ಯಾಕೆ ರಿಜೆಕ್ಟ್ ಆಗಿದೆ, ಏನಾಗಿದೆ ಅಂತೇಳಿ ಅದನ್ನೆಲ್ಲ ನಾವು ರೀ ಆಡಿಟ್ ಮಾಡ್ತಾ ಇದೀವಿ, ವೆರಿಫಿಕೇಶನ್ ಮಾಡ್ತಾ ಇದೀವಿ. ನಾವು ಬೇರೆಯವ್ರಿಗೆಲ್ಲ ಒಂದರಿಂದ ಇನ್ನೊಂದು ಕಡೆ ಕಳ್ಸಿಕೊಡ್ತಾ ಇದ್ದೋ, ಅದಕ್ಕೆ ತಿರ್ಗಾ ರೀಚೆಕ್ ಮಾಡಿ, ತಿರ್ಗಾ ರೀ ಆಡಿಟ್ ಮಾಡಿ ಅವ್ರಿಗೂ ಕೂಡ ನಾವು ಸರಿಯಾಗಿ ದಾಖಲೆ ಇರ್ತದೆ ಆ ದಾಖಲೆ ಇರೋರಿಗೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ತಮ್ಗೆ ಈಗಾಗಲೇ ಗೊತ್ತಿದೆ, ನಂಬಿಕೆ ನಕ್ಷೆ ಕೂಡ ಆಟೋಮೇಟೆಡ್ ಪ್ಲಾನ್ ಅಪ್ರೂವಲ್ ಸಿಸ್ಟಮ್ ತೆಗೆದುಕೊಂಡು ಬಂದೆ. ಅದು ಕೂಡ 4,000 ಅಡಿವರೆಗೂ ಯಾರ್ಯಾರು ಬಿಲ್ಡಿಂಗ್ ಕಟ್ಕೋಬೇಕು ಅಂತಿದ್ದಾರೆ. ಇದಕ್ಕೆ ನಮ್ಮಲ್ಲಿ 4,000 ಅಡಿವರೆಗೂ ಮಾತ್ರ ನಾವು ಬಿಡಿಯಿಂದ ಕೊಡೋಕೆ ಅವಕಾಶ ಇದೆ. ಸೊ ಎಲ್ಲರಿಗೂ ಕೂಡ ಫಾಸ್ಟರ್ ಟ್ರಾನ್ಸ್ಪರೆಂಟ್ ಟೆಕ್ನಾಲಜಿಲಿ ಕೊಡಬೇಕು ಅಂತೇಳಿ ಈಗಾಗಲೇ ನನ್ನ ನಂಬಿಕೆ ನಕ್ಷೆ ಯಾವ್ದಾದ್ರು ಆರ್ಕಿಟೆಕ್ಟು, ಇಂಜಿನಿಯರ್ಸ್, ಪ್ರೊಫೆಷನಲ್ಸ್ ಅವ್ರು ಕೇಳಿ ಡಿಸೈಡ್ ಮಾಡಿ ಅವರೇ ಎಷ್ಟು ಸೆಟ್ ಬ್ಯಾಕ್ ಕೊಡಬೇಕು, ಏನು ಬಿಡಬೇಕು ಅಂತೇಳಿ ಮಾಡೋದು. ನಮ್ಮ ಇಂಜಿನಿಯರ್ಸ್ ಹತ್ರ ಬಂದು ತಿರುಗಿ ಲಂಚ ಕೊಡೋದು ಇವೆಲ್ಲ ನಿಲ್ಲಿಸಬೇಕು ಅಂತೇಳಿ ಯಾರು ಆರ್ಕಿಟೆಕ್ಟ್ ಇದ್ದಾರೆ ಅವರೇ ಮಾಡಬೇಕು ಅಂತ ಈಗಾಗಲೇ ನಾನು 12,000 ಬಿಲ್ಡಿಂಗ್ ಪ್ಲಾನ್ಗಳನ್ನ ಈಗಾಗಲೇ ಅಪ್ರೂವ್ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಅಪ್ರೂವ್ ಮಾಡಿದ್ದೀವಿ. ಇದು ಡಿಲೇ ಎಲ್ಲ ನಿಂತಿದೆ, ಕರಪ್ಷನ್ ನಿಂತಿದೆ, ಇಂಟರ್ಫಿಯರೆನ್ಸು, ಮಿಡಲ್ ಮ್ಯಾನ್ ಎಲ್ಲ ಕೂಡ ಇಲ್ಲಿ ನಿಲ್ಲಿಸುವಂತ ಕೆಲಸ ಮಾಡಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸ್ಪೀಡ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಲ್ಸೋ ಆ ಕೆಲಸ ಮಾಡಿಕೊಂಡು ನಮ್ಮ ನಾಗರಿಕರಿಗೆ ಸ್ನೇಹಿ ಆಡಳಿತವನ್ನು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೀವಿ. ಇದಲ್ಲದೆ ಇನ್ನೊಂದು ನನಗೆ ಬಹಳ ಸಂತೋಷ, ಬಹಳ ದಿನದಿಂದ ನನ್ಗುದಿತ್ತು ಈ ಟ್ಯಾಕ್ಸ್ ಇದೆಲ್ಲ ಇಂಟ್ರೊಡ್ಯೂಸ್ ಆದ್ಮೇಲೆ ಈ ಟ್ಯಾಕ್ಸ್ ವಿಚಾರ ಬಂತು. ಯಾರು ಕಳ್ತನ ಮಾಡಿದ್ರು, ಯಾರು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂತ ಒನ್ ಟೈಮ್ ಸೆಟಲ್ಮೆಂಟ್ ತೆಗೆದುಕೊಂಡು ಬಂದೆ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದೆ. ಸೊ ಟ್ಯಾಕ್ಸ್ ಓನರ್ಗೂ ಎಲ್ಲ ಕೂಡ ಅವಕಾಶ ಸಿಕ್ತು. ಇದರಲ್ಲಿ ಇಂಟ್ರೆಸ್ಟು ಆಮೇಲೆ ಪೆನಾಲ್ಟಿನ ವೇವ್ ಮಾಡಿದೆ. ಸೊ ಮಾಡಿ ಪ್ರಿನ್ಸಿಪಲ್ ಟ್ಯಾಕ್ಸ್ ಅಮೌಂಟ್ ಮಾಡಿ ಒಟ್ಟು 2,60,000 ಪ್ರಾಪರ್ಟಿ ಓನರ್ಸ್ಗೆ ಬೆಂಗಳೂರಲ್ಲಿ ಇದರಿಂದ ಅನುಕೂಲ ಆಗಿದೆ. ನಮಗೆ ಕಾರ್ಪೊರೇಷನ್ GBA ವ್ಯಾಪ್ತಿಯಲ್ಲಿ ಎಲ್ಲ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲೂ ಕೂಡ 1,200 ಕೋಟಿ ರೂಪಾಯಿ ಹಣ ನಮಗೆ ಬಂದಿದೆ. ಇದನ್ನ ಈ ಮೊತ್ತವನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತೊಂದು ಇನ್ನೊಂದು ಡಿಸಿಷನ್ ಇದು, ಇನ್ನೊಂದು ಡಿಸಿಷನ್ TDR ಪಾಲಿಸಿ, ಅದು ಕೂಡ ಒಂದು ಹಿಸ್ಟಾರಿಕ್ ಡಿಸಿಷನ್. ಅದು ಬಹಳ ದಿನದಿಂದ ನೆನಪಿತ್ತು. ನಾವು ಯಾರು ಲ್ಯಾಂಡ್ ಕಳ್ಕೊಂಡಿದ್ರು, ವ್ಯಾಲ್ಯೂ ಬೇಸ್ಡ್ ಡೆವಲಪ್ಮೆಂಟ್ ಪೊಟೆನ್ಷಿಯಲ್ ಇತ್ತು. ಬಹಳ ಜನ ಕೋರ್ಟ್ಗೆ ಹೋಗೋದು, ನಮ್ಮ ದುಡ್ಡು ನಮ್ಗೆ ಲಾಸ್ ಆಗ್ತಾ ಇದೆ, ಮತ್ತೊಂದು ನಮ್ಮ ಜಾಗ ತಗೋಬಿಟ್ಟಿದ್ದೀರಿ, ರೋಡ್ ಕೊಡ್ಬೇಕಾದ್ರೆ ಡಿಲೇ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು. ಸೊ ಅದು ಕೂಡ ನೀವು TDRಗೆ ಎನ್ಕರೇಜ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾಂಪನ್ಸೇಷನ್ಗೆ ಇದು ಕ್ಯಾಶ್ ಬದಲು TDR ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಬಹಳ ಅಟ್ರಾಕ್ಟಿವ್ ಮಾಡಿದ್ದೀವಿ. ಸೊ ಅದರಿಂದ ನಮ್ಮ ಬೆಂಗಳೂರು ಬಿಸ್ನೆಸ್ ಕಾರ್ಡ್ ಅಲ್ಲಿ ಕೂಡ ಬಹಳ ಹೆಚ್ಚಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ಕೂಡ ಇದನ್ನ ರೆವಿನ್ಯೂ ಲ್ಯಾಂಡ್ ಇದ್ರು ಕೂಡ ಅದನ್ನ ಕನ್ವರ್ಟ್ ಮಾಡಿ ಡೆವಲಪ್ಮೆಂಟ್ ಫೀಸ್ ಕಟ್ಟಿ ಅವ್ರಿಗೂ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ.